ಉದ್ಧಾರಕ್ಕೋಸ್ಕರ ಜನಿಸಿ ಬಂದಿರುವಂತ ಜಗದೊಡೆಯ ನೀನು. ಬಡವರ ಕಷ್ಟಗಳನ್ನು ಪರಿಹರಿಸುವಂತ ಪರಿಪಾಲಕ ನೀನು. ತಂದೆ, ಆದಷ್ಟು ಬೇಗ ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಮ್ಗೆ ಪರಿಹಾರ ಕೊಡು ತಂದೆ. ತಂದೆ, ನನ್ನ ಮಗಳ ಶಿಕ್ಷಣಕ್ಕಾಗಿ ನನ್ನ ಪತಿ ದೇವರು ಹಗಲು ರಾತ್ರಿ ದುಡಿದು ದುಡಿದು ಸಣ್ಣಗಾಗುತ್ತಿದ್ದಾರೆ. ಇರೋದೊಂದು ಮನೆನ ಮಾರ್ಬಿಟ್ಟಿದ್ದಾರೆ. ದೇವ, ನನ್ನ ಮಗಳಿಗೆ ಒಳ್ಳೆಯ ಶಿಕ್ಷಣ ನೀಡಿ ಆದಷ್ಟು ಬೇಗ ಒಂದು ಒಳ್ಳೆಯ ವರವನ್ನು ಕರುಣಿಸು ತಂದೆ, ಒಳ್ಳೆಯ ವರವನ್ನು ಕರುಣಿಸು. ನಿನ್ನಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ತಂದೆ, ಕೈ ಮುಗಿದು ಬೇಡ್ಕೊಳ್ತೀನಿ. ಗಿರಿಜಾ, ಯಾರು? ನಾನು ಮಗಳೇ, ನೀನು ಇದೀಗ ಬೇಡ್ಕೊಂಡಿಲ್ಲ, ನಿನ್ನ ದೈವ. ದೈವ, ಸಂತೋಷವಾಯಿತು. ನಿಮ್ಮ ಆಕಾಶವಾಣಿ ಕೇಳಿ ಸಂತೋಷವಾಯಿತು ದೇವ್ರೆ. ನೋಡು ಮಗಳೇ, ನಿನಗೆ ಸಂತೋಷವಾಗಿರಬಹುದು. ಮಗಳೇ, ನಿನ್ನ ಮಗಳ ಬಾಳಿನಲ್ಲಿ ಒಂದು ಕೆಟ್ಟ ದುರಂತ ಸಂಭವಿಸಲಿದೆ. ಏನು? ನನ್ನ ಮಗಳ ಬಾಳಿನಲ್ಲಿ ಕೆಟ್ಟ ದುರಂತ ಸಂಭವಿಸಲಿದೆಯಾ? ಏನಂತ ಹೇಳಿ ತಂದೆ, ಹೇಳಿ. ಹೌದು ಮಗಳೇ, ನಾನು ಯಾವುದೋ ಒಂದು ಕಲ್ಪನೆಯಲ್ಲಿ ನಿನ್ನ ಮಗಳ ಹಣೆ ಬರವನ್ನು ತಪ್ಪಾಗಿ ಬಂದಿದ್ದೇನೆ ಮಗಳೇ, ತಪ್ಪಾಗಿ ಬಂದಿದ್ದೇನೆ. ಏನು? ನನ್ನ ಮಗಳ ಹಣೆ ಬರದಲ್ಲಿ ತಪ್ಪಾಗಿ ಬರೆದಿದ್ದೀರಾ? ಅದೇನಂತ ಹೇಳಿ. ಹೌದು ಮಗಳೇ, ನಿನ್ನ ಮಗಳ ಹಣೆ ಬರದಲ್ಲಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಂದಲೇ ಅವಳ ಸಂಸಾರ ಮಾಡಬೇಕೆಂದು ಬರೆದಿದ್ದೇನೆ ಮಗಳೇ. ನನ್ನ ಮಗಳ ಹಣೆ ಬರದಲ್ಲೇ ತಾನೆತ್ತ ಮಗನಿಂದಲೇ ಸಂಸಾರ ಮಾಡೋಳೆಂದು ಬಂದಿದ್ಯಾ? ಬ್ರಹ್ಮದೇವ, ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸು ತಂದೆ, ನಿನ್ನ ಕೈ ಮುಗಿದು ಮಾಡ್ಕೊಳ್ತೀನಿ ತಂದೆ. ನೋಡು ಮಗಳೇ, ಒಬ್ಬ ಬರೆದ ಹಣೆ ಬರವನ್ನು ತಪ್ಪಿಸಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅದು ಬರೆದ ಹಣೆ ಬರ ಅವಳ ಬಾಳಿನಲ್ಲಿ ಜರುಗಲೇಬೇಕು ಮಗಳೇ, ಜರುಗಲೇಬೇಕು. ಒಬ್ಬಳು ಮಗಳ ಹಣೆ ಬರ ಹೀಗಾಯ್ತೆ. ನನ್ನ ಮಗಳ ಶಿಕ್ಷಣಕ್ಕಾಗಿ ನನ್ನ ಪತಿ ದೇವರು ಈ ಮನೆಯಲ್ಲಿ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸಬೇಕಲ್ಲ. ನನ್ನ ಮಗಳ ಹಣೆ ಬರ ದುರಂತವಾಯ್ತೆ. ಇಲ್ಲ, ದೇವರ ಗುಡಿಗೆ ಹೋಗಿ ಬರುತ್ತೇನೆಂದು ಹೇಳಿ ದುಃಖಿಸುತ್ತ ನಿಂತಿರ ಮೇಲೆ ಗಿರಿಜಾ, ಏನಾಯಿತು? ಏನಾಯಿತು ಗಿರಿಜಾ, ಏನಾಯಿತು? ನಾನೇನು ಅಂತ ಹೇಳಿ ಸ್ವಾಮಿ, ನಾನೇನು ಅಂತ ಹೇಳಿ. ಬ್ರಹ್ಮದೇವ ನನ್ನ ಮಗಳ ಹಣೆ ಬರವನ್ನು ತಪ್ಪಾಗಿ ಬಂದಿದ್ದಾರಂತೆ. ಇದು ಒಂದು ಆಕಾಶವಾಣಿಯಾಗಿದೆ. ಅದು ನನ್ನ ಮುಂದೆ ಹೇಳಿ ಗಿರಿಜಾ, ಏನೆಂದು ಆಗಿದೆ ಆಕಾಶವಾಣಿ? ನಾನು ಯಾವ ಬಾಯಿಂದ ಹೇಳಿ, ನಾನು ಯಾವ ಬಾಯಿಂದ ಹೇಳಿ ಸ್ವಾಮಿ. ನನ್ನ ಮಗಳ ಬದುಕು ದುರಂತಕ್ಕೀಡಾಗಿದೆ ಸ್ವಾಮಿ, ದುರಂತಕ್ಕೀಡಾಗಿದೆ. ಗಿರಿಜಾ, ಸತಿಪತಿಯರ ಸಮ್ಮಿಲನ ಸುಸಮಯದಲ್ಲಿ ಸಲ್ಲದ ಮಾತಾಡಿ
ಸಂಕಟ ಪಡಬೇಡ. ನಮಗೆ ನಮಗೆ ಎಷ್ಟೇ ಕಷ್ಟ ಬಂದರು ಹೇಮರೆಡ್ಡಿ ಮಲ್ಲಮ್ಮನಂತೆ ಸತಿ ಸಂಸಾರದ ಜ್ಯೋತಿಯಾಗಿ ನೀನು ನನಗಾಗಿ, ನಾನು ನಿನಗಾಗಿ, ನಮ್ಮಿಬ್ಬರಿಗೂ ಆ ನಟರಾಜ ನರುನೆಯ ಮಕ್ಕಳಾಗಿ ಕರುಣಿಸಿ ಕಾಪಾಡಲಿ ಗಿರಿಜಾ. ನಮ್ಮ ಮಗಳ ಬಾಳಲ್ಲಿ ದುರಂತ ಕಥೆ ನಡೆದಿದೆ. ಅದು ಏನು ನಡೆದಿದೆ ಸ್ವಲ್ಪ ಬೆಳಗಿ ಹೇಳು ಗಿರಿಜಾ. ಸ್ವಾಮಿ, ಆ ಬ್ರಹ್ಮ ಬರೆದ ಹಣೆ ಬರಹದಲ್ಲಿ ನಾನು ಹೆತ್ತ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಂದಲೇ ನನ್ನ ಮಗಳ ಸಂಸಾರ ಮಾಡ್ತಾಳೆ. ಗಿರಿಜಾ, ಗಿರಿಜಾ, ಏನು ಏನು ಹೇಳುತ್ತಿರುವೆ ಗಿರಿಜಾ, ಏನು ಹೇಳುತ್ತಿರುವೆ? ನಮ್ಮ ಮಗಳ ಹಣೆ ಬರದಲ್ಲಿ ತಪ್ಪಿ ಬರೆದಿದ್ದಾನೆ ಆ ಬ್ರಹ್ಮದೇವ. ಆ ದೇವರು ನಮ್ಮಂತ ಬಡವರಿಗೆ ಮೇಲಿಂದ ಮೇಲೆ ಕಷ್ಟ ಕೊಡುತ್ತಾ ಇರುತ್ತಾನೆ. ಕಷ್ಟ ದುಃಖ ತೆರೆಯಾಗಿ ಧುಮುಕಿದರು ಕಣ್ಣು ತೆರೆದು ನೋಡಲಾರ ಆ ದೇವರು. ಗಿರಿಜಾ, ಈಗ ನಾವು ಏನು ಮಾಡಬೇಕು ಒಂದು ತಿಳಿಯೋದಾಗಿದೆ ಗಿರಿಜಾ. ಈ ವಿಷಯ ನಮ್ಮ ಮಗಳಿಗೆ ಗೊತ್ತಾಗಬಾರದು. ನಮ್ಮಲ್ಲೇ ಗುಪ್ತವಾಗಿರಬೇಕು. ಅವಳಿಗೆ ಗೊತ್ತಾಗಬಾರದು ಗಿರಿಜಾ, ಗೊತ್ತಾಗಬಾರದು. ಏನಪ್ಪ, ಯಾವ ವಿಷಯ ಗೊತ್ತಾಗ್ಬಾರ್ದು? ನಿನ್ನ ಮಗಳ ಮುಂದೆ ಹೇಳಿದೆ ಮತ್ತೆ ಯಾರ ಮುಂದೆ ಹೇಳ್ತೀಯಪ್ಪ? ಅದೇನಂತ ಬಿಡಿಸಿ ಹೇಳಪ್ಪ. ಅದು ಏನಿಲ್ಲ ಮಗಳೇ, ಅದು ಏನಿಲ್ಲಮ್ಮ. ಅದು ಯಾಕಪ್ಪ ಹೇಗೆ ತಡವಡಿಸ್ತಾ ಇದೀಯಾ? ಅದೇನ್ ವಿಷಯ ಅಂತ ಹೇಳು. ನನ್ ಮುಂದೆ ಹೇಳಿದೆ ಮತ್ತೆ ಯಾರ ಮುಂದೆ ಹೇಳ್ತೀಯಾ? ಅಮ್ಮ, ನೀ ಆದ್ರೂ ಹೇಳಮ್ಮ ಏನ್ ವಿಷಯ ಅಂತ. ಅಯ್ಯೋ ಮಗಳೇ, ಅದೇನಿಲ್ಲಮ್ಮ, ನಿನ್ನ ಮದುವೆ ವಿಚಾರನ ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ವಿ ಅಷ್ಟೇ. ಅಮ್ಮ, ನೀವು ಕೂಡಿ ಯಾವ್ದೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನು ಅಂತ ಸತ್ಯ ವಿಷಯ ಹೇಳ್ತಿರೋ ಅಥವಾ ನಾನೇ ಮನೆ ಬಿಟ್ಟು ಹೇಳ್ತೀನಮ್ಮ, ಹೇಳ್ತೀನಿ. ಎಲ್ಲ ಲಿಂಗನ ದರ್ಶನಕ್ಕೆ ಅಂತ ಬಂದಿದ್ದೆ. ಅಂತ ಸಮಯದಲ್ಲಿ ನನಗೊಂದು ಆಕಾಶವಾಣಿ ಕೇಳಿಸಿತಮ್ಮ, ಆಕಾಶವಾಣಿ ಕೇಳಿಸಿತು. ಯಾಕಮ್ಮ ಅಳ್ತಾ ಇದೀಯ? ಏನಂತ ಆಕಾಶವಾಣಿ ಕೇಳಿಸ್ತು? ಅದೇನಂತ ಬಿಡಿಸಿ ಹೇಳಮ್ಮ. ಮಗಳೇ, ಬ್ರಹ್ಮ ಬರೆದ ಹಣೆ ಬರಹದಲ್ಲಿ ನೀನು ಹೆತ್ತ ಮಗನಿಂದಲೇ ನೀನು ಸಂಸಾರ ಮಾಡ್ತೀಯ ಅಂತಮ್ಮ, ಸಂಸಾರ ಮಾಡ್ತೀಯ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನೊಂದಿಗೆ ನಾನು ಸಂಸಾರ ಮಾಡ್ತೀನ. ಯಾರಾದ್ರೂ ಮಾಡಿ ಆ ದೇವತೆ ಕೆಲಸ ನನ್ನ ಹಣೆ ಬರಹದ ಬದಲಾಯಿಸು ಅಂತ ಕೇಳಿಸಮ್ಮ. ಅಪ್ಪ, ಆ ಬ್ರಹ್ಮವನ್ನ ಹಣೆ ಬರ ತಪ್ಪಿಸಲು ನನ್ನ ಕೈಯಲ್ಲಿ ಇಲ್ಲ ಮಗಳೇ. ಹಣೆದ ನಾನು ನಿನ್ನ ಹಣೆ ಬರಲಿಲ್ಲ. ನಿನ್ನ ಹಣೆ ಬರಲಿಲ್ಲ. ಆ ಬ್ರಹ್ಮ ಬರದ ಹಣೆ ಬರ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಗಳೇ, ಯಾರಿಂದಲೂ ಬರೆದ ಹಣೆ ಬರವಲ್ಲ ಹಣಿದವರಿಂದಲೂ ತಪ್ಪಿಸಲು ಸಾಧ್ಯವಿಲ್ವೇ? ಹಾಗಿದ್ರೆ ನಾನು ತಪ್ಪಿಸ್ಕೊಳ್ತೀನಪ್ಪ. ಆ ಹಣೆ ಬರವನ್ನ ನಾನು ತಪ್ಪಿಸ್ಕೊಳ್ತೀನಿ. ಇಲ್ಲಮ್ಮ,
ತಪ್ಪಿಸಿಕೊಳ್ಳುವೆ? ಹಣೆ ಬರ ಬರೆದ ಬ್ರಹ್ಮನಿಂದಲೇ ಸಾಧ್ಯವಿಲ್ಲ. ಅದು ನೀನ್ ಹೇಗೆ ತಪ್ಪಿಸಿಕೊಳ್ಳುವೆ ಮಗಳೇ? ಅದು ನನ್ನ ಮುಂದೆ ಹೇಳಮ್ಮ, ನನ್ನ ಮುಂದೆ ಹೇಳು. ಅಮ್ಮ, ನೀವಿಬ್ರು ದುಃಖಿಸಬೇಡಿ. ನನ್ನ ಭೋಗವನ್ನ ನಾನೇ ಉಳಿದೇನೆ. ನನ್ನ ಹಣೆ ಬರಹವನ್ನ ನಾನೇ ನನ್ನ ಹಣೆ ಬರಹವನ್ನ ನನ್ನ ಮುಚ್ಚಿ ಕಾಡೆ ಗೋಡೆ ನನ್ನ ಬಾಳು ಯಾರ್ಯಾರ ಹಣಿಯಲ್ಲೇನೆ ನೀನೆ ಬಲ್ಲವ್ರ